ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಮುಂದುವರೆದಿದೆ. ಈ ಯುದ್ಧದಿಂದ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಭಾರತಕ್ಕೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಎಫೆಕ್ಟ್ ತಟ್ಟುವಂತಹ ಸಾಧ್ಯತೆ ಇದೆ. ಯುದ್ಧದಿಂದ ಪ್ರಮುಖವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಭಾರತದ ಆಮದು ರಫ್ತಿನ ಮೇಲೂ ಕೂಡ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ. ಬಂಗಾರದ ಬೆಲೆಯಲ್ಲಿ ಮತ್ತಷ್ಟು ಹೆಚ್ಚಳವಾಗುವಂತಹ ಆತಂಕ ಕಾಡ್ತಾ ಇದೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ಎಷ್ಟು ತೀವ್ರತೆಯನ್ನ ಪಡ್ಕೊಂಡಿದೆ ಕಳೆದ 4 ದಿನಗಳಿಂದ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ. ಸಾವು ನೋವಿನ ಸಂಖ್ಯೆ ಎರಡೂ ರಾಷ್ಟ್ರಗಳಲ್ಲಿ ಹೆಚ್ಚಾಗ್ತಾ ಇದೆ. ಮೂಲ ಸೌಕರ್ಯಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ನಾಗರಿಕರ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರುವಂತಹ ಯುದ್ಧ. ಆ ಜಾಗಕ್ಕೂ ಭಾರತಕ್ಕೂ ಸಾವಿರಾರು ಕಿಲೋಮೀಟರ್ಗಳ ಅಂತರ. ಆದ್ರೂ ಅಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಭಾರತದ ನಾಗರಿಕರ ಮೇಲೂ ಕೂಡ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅದು ಚಿನ್ನದ ಬೆಲೆಯ ಏರಿಕೆ ಮೂಲಕ, ತೈಲದ ಬೆಲೆಯ ಏರಿಕೆ ಮೂಲಕ, ಹಾಗೆ ಬೇರೆ ವಸ್ತುಗಳ ಏರಿಕೆಯ ಬೆಲೆ ಏರಿಕೆಯ ಮೂಲಕ ತಟ್ಟುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆಯಲ್ಲಿ ತೀವ್ರ ಏರಿಕೆಯಾಗುವಂತಹ ಆತಂಕ ಕಾಡ್ತಾ ಇದೆ. 2024ರಿಂದ 25ರ ಅವಧಿ ಏನಿದೆ, ಭಾರತದ ತೈಲ ಆಮದಿನ ಮೌಲ್ಯ 20.6 ಲಕ್ಷ ಕೋಟಿ ಇತ್ತು. ಯುದ್ಧ ಹೀಗೆ ತುಂಬಾ ದಿನ ಮುಂದುವರೆದ್ರೆ ತೈಲದ ಬೆಲೆ ಮತ್ತಷ್ಟು ಏರಿಕೆಯಾಗಬಹುದು. ಭಾರತ 12% ಕಚ್ಚಾ ತೈಲವನ್ನ ಇರಾನ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಹಾಗಂತ ಅದು ಒಂದು ದೇಶದಿಂದ ಮಾತ್ರ ಅಂತಲ್ಲ. ಅಲ್ಲೇ ಪಕ್ಕದಲ್ಲಿರುವಂತಹ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾನ್ನ ಪಕ್ಕದಲ್ಲಿರುವಂತಹ ಇರಾಕ್, ಈ ಎಲ್ಲ ದೇಶಗಳಿಂದ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ ಭಾರತ. ಒಟ್ಟಾರೆಯಾಗಿ ಆ 3-4-5 ದೇಶಗಳಿಂದ 80% ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಆ ತೈಲ ಬರೋದು ಇರಾನ್ನ ಕರಾವಳಿ ಭಾಗದಲ್ಲಿರುವಂತಹ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದ್ರೆ ಹಾರ್ಮುಜ್ ಕಾಲುವೆಯ ಮೂಲಕ. ಈ ಯುದ್ಧ ತೀವ್ರತೆಯನ್ನ ಪಡ್ಕೊಂಡು ಒಂದು ವೇಳೆ ಇರಾನ್ ಏನಾದ್ರೂ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬಂದ್ ಮಾಡ್ತು ಅಂತಂದ್ರೆ ನಮಗೆ ಇರಾಕ್ನಿಂದ ಬರುವಂತಹ ತೈಲ ಬರೋದಿಲ್ಲ, UAE-ನಿಂದ ಬರುವಂತಹ ತೈಲ ಬರೋದಿಲ್ಲ, ಸೌದಿ ಅರೇಬಿಯಾದಿಂದ ಬರುವಂತಹ ತೈಲವೂ ಬರೋದಿಲ್ಲ. ಹಾಗಾದಂತಹ ಟೈಮ್ನಲ್ಲಿ ಕಚ್ಚಾ ತೈಲದ ಪೂರೈಕೆ ಆಗದೇ ಇದ್ರೆ ಭಾರತದಲ್ಲಿ ತೈಲದ ಬೆಲೆ ಏರಿಕೆಯಾಗುವಂತಹ ಆತಂಕ ಇದೆ. 20% ಬೆಲೆ ಏರಿಕೆಯಾಗಬಹುದು. ಕೇವಲ ತೈಲ ಮಾತ್ರ ಅಲ್ಲ, ಬಂಗಾರದ ಬೆಲೆಯಲ್ಲೂ ಏರಿಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಆಮದು ಮೌಲ್ಯ ಹೆಚ್ಚಾದ್ರೆ ರೂಪಾಯಿ ಮೌಲ್ಯದ ಮೇಲೂ ಕೂಡ ಪೆಟ್ಟು ಬೀಳುತ್ತೆ. ಈ ಯುದ್ಧ ಸ್ಥಿತಿಯಿಂದಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯುವಂತಹ ಆತಂಕ ಕಾಡ್ತಾ ಇದೆ. ಯುದ್ಧ ಅಲ್ಲಿ ನಡೀತಾ ಇದ್ರೂ ಭಾರತದ ನಾಗರಿಕರ ಮೇಲೆ ಬೆಲೆ ಏರಿಕೆಯ ಎಫೆಕ್ಟ್ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ತಟ್ಟುವಂತಹ ಆತಂಕ ಕಾಡ್ತಾ ಇದೆ. ಯುದ್ಧ ಹೀಗೆ ಮುಂದುವರೆದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.